ನಮಸ್ತೆ ಎಲ್ರಿಗೂ. ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವಾಗಿನ ಸೀಸನಲ್ಲಂತೂ ಹೊಳೆ ಮೀನು ತುಂಬ ಜಾಸ್ತಿ ಸಿಗುತ್ತೆ ನಮ್ಮ ಸೈಡ್, ಮಲೆನಾಡು ಸೈಡು. ಈ ಮಲೆನಾಡು ವಿಭಾಗದಲ್ಲಿ ಹೊಳೆ ಮೀನಿನ ಸಾಂಬಾರು ಯಾವ ರೀತಿ ಮಾಡ್ತೀವಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾದರೆ ತಡ ಮಾಡೋದು ಯಾಕೆ, ನೋಡ್ಕೊಂಡು ಬರೋಣ. ನೋಡಿ, ಹೊಳೆ ಮೀನು ಈ ಥರ ಇದೆ. ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ತುಂಬ ಇದೆಲ್ಲ ಇರುತ್ತೆ, ಸಿಪ್ಪೆ ಮುಳ್ಳು ಎಲ್ಲ ಇರುತ್ತೆ. ಅದನ್ನು ಕ್ಲೀನಾಗಿ ನೀಟಾಗಿ ನಾವೆಲ್ಲ ವಾಶ್ ಮಾಡ್ಕೋಬೇಕು. ಅದರಲ್ಲಿ ಬೇರೆ ಬೇರೆ ಮೀನು ಕೂಡ ಇದೆ. ಇದರಲ್ಲಿ ಒಂದೇ ಥರದ ಮೀನಿಲ್ಲ, ಬೇರೆ ಬೇರೆ ಥರದ ಮೀನಿದೆ. ನೋಡಿ, ಇದರಲ್ಲಿ ತೋರಿಸ್ತೀನಿ. ಇದು ನೋಡಿ, ದೊಡ್ಡದು ಮೀನಿದೆ. ಇದೇ ಥರದ ಮೀನು ಕೂಡ ಒಂದು 3-4 ಮೀನು ಬಂದಿತ್ತು. ಹಾಗೆ ಚಿಕ್ಕ ಚಿಕ್ಕ ಮೀನು ಕೂಡ ತುಂಬ ಇದೆ. ಇದನ್ನು ತುಂಬ ನಾವು ಸಾಂಬಾರು ರೀತಿ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಮಸಾಲೆಗೆ ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋ ತೋರಿಸ್ತಿದ್ದೀನಿ ನಾನು ನಿಮಗೆ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಸಾಂಬಾರಿಗೆ ನೆಕ್ಸ್ಟ್ ಟೊಮೆಟೊ ಮತ್ತು ಈರುಳ್ಳಿ, ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ. ಮಸಾಲೆಗೆ ನಾನು ಇನ್ನೂ ಸ್ವಲ್ಪ ಐಟಮ್ ತೊಗೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ. ಆಮೇಲೆ ಇದು ಸಾಂಬಾರಿಗೆ ಟೊಮೆಟೊ ಮತ್ತು ಈರುಳ್ಳಿನ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯನ್ನು ನಾನು ಮಸಾಲೆಗೆ ತೊಗೋತೀನಿ. ಮಸಾಲೆಗೆ ಮತ್ತೇನು ಬೇಕಂದರೆ ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಮೆಂತ್ಯ ಹಾಕ್ಕೋತೀನಿ. ಇಲ್ಲಿ ನೋಡಿ, ಸ್ವಲ್ಪ ಮೆಂತ್ಯ ಸಾಕಾಗುತ್ತೆ. ಆಮೇಲೆ ಸ್ವಲ್ಪ ಜೀರಿಗೆ, ಇಷ್ಟೇ ಜೀರಿಗೆ, 4 ಕಾಳು ಮೆಣಸು, ಈ ಬೆಳ್ಳುಳ್ಳಿ ಕೂಡ ಹಾಕ್ತೀನಿ ಫ್ರೈ ಮಾಡಲಿಕ್ಕೆ. ಬೆಳ್ಳುಳ್ಳಿ ಫ್ರೈ ಆಗಬೇಕು, ಇಷ್ಟೇ ಸಾಕು ನಿಮಗೆ. ಇದಕ್ಕೆ ನಾನು ರುಬ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೋತೀನಿ. ಯಾಕಂದರೆ ತೆಂಗಿನಕಾಯಿ ತುರಿನೂ ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ಒಣ ಕೊಬ್ಬರಿ ಹಾಕಿ ಮಾಡ್ತೀವಲ್ಲ, ಆ ಥರ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ತೆಂಗಿನಕಾಯಿ ತುರಿ ಕೂಡ ಬಾಡಿಸ್ಕೊಳ್ತಾ ಇದ್ದೀನಿ ಬಾಣಲೆಯಲ್ಲಿ. ನೋಡಿ, ಇದನ್ನು ಥರ ಫ್ರೈ ಮಾಡ್ಕೊತೀವ. ಇದಕ್ಕೆ ನಾನು ಇವಾಗ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋತೀನಿ. ಯಾಕಂದರೆ ಕಾಳು ಮೆಣಸೆಲ್ಲ ಹಾಕಿದ್ದೀವಲ್ಲ, ನಮಗೆ ಎಷ್ಟು ಖಾರ ಬೇಕು ನೋಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಇದಕ್ಕೆ ನಾನು 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ತೊಗೊಂಡಿದ್ದೀನಿ. ನೋಡಿ, ಸಾಕು ನಮಗೆ 1 ಸ್ಪೂನು ಇಟ್ಕೋಬೇಕು. ನೋಡಿ, ಈ ಥರ ಇದಕ್ಕೆ ನೋಡಿ, ಹುಳಿಗೆ ಇದು ನಾವು ಆಟೆ ಹುಳಿನ ಹಾಕ್ತೀವಿ ಫಿಶ್ ಸಾಂಬಾರಿಗೆ. ಅದು ಚೆನ್ನಾಗಿರುತ್ತೆ. ಎಷ್ಟು ಹಾಕಿದರೆ ಸಾಕಾಗುತ್ತೆ. ಮಿಕ್ಸ್ ಮಾಡ್ಕೊಬಿಡುವ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದನ್ನು ಸ್ವಲ್ಪ ತಣ್ಣಲಿಕ್ಕೆ ಬಿಟ್ಟು ನಾವು ಮಿಕ್ಸಿ ಮಾಡ್ಕೊಬಿಡುವ. ಹೀಗೆ ತಣ್ಣಗಾಗಿದೆ ಇದು. ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಡುವ. ಇವಾಗ ಮಸಾಲೆ ರೆಡಿ ಆಯಿತು. ಆಮೇಲೆ ನಾನು ರೋಸ್ಟ್ ಮಾಡ್ಕೊಂಡಿದ್ದೆಲ್ಲ ಅದೇ ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕೋತೀನಿ. ಸ್ಟವ್ ಆನ್ ಮಾಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಒಂದು ಈರುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ. ಆಮೇಲೆ 1 ಟೊಮೆಟೊ ಇತ್ತಲ್ಲ, ಟೊಮೆಟೊ ಹಾಕ್ಕೊಳ್ತೀನಿ. ಯಾಕಂದರೆ 1 ಟೊಮೆಟೊ ನಮಗೆ ಸಾಕಾಗುತ್ತೆ. ನಾನಿಲ್ಲಿ ವಾಟೆ ಹುಳಿಯನ್ನು ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ 1 ಟೊಮೆಟೊ ಸಾಕಾಗುತ್ತೆ. ಖಾರ ಹುಳಿ ಇದ್ರೇ ಈ ಹೊಳೆ ಮೀನು ಸಾಂಬಾರು ಒಂಥರ ಟೇಸ್ಟ್ ಅನಿಸುತ್ತೆ. ಅದರಲ್ಲೂ ಈ ಮಳೆಗಾಲದ ಟೈಮಲ್ಲಂತೂ ಹೊಳೆ ಮೀನು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಅದರಲ್ಲೆಲ್ಲ ಮೊಟ್ಟೆ ಎಲ್ಲ ಇರುತ್ತೆ. ಆ ಮೊಟ್ಟೆ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಬಾಡಿಸ್ಕೊಳ್ತೀನಿ. ಇವಾಗ ಇದು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಆದಮೇಲೆ ನಾವು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೆಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಬೇಕು. ನೋಡಿ, ಮಿಕ್ಸಿ ಮಾಡ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು. ಮಸಾಲೆ ಸ್ವಲ್ಪ ಕುದಿ ಬರಬೇಕಾಗುತ್ತೆ.
ನೋಡಿ ಮಸಾಲೆ ಎಲ್ಲ ಮಿಕ್ಸಿಂಗ್ ಮಾಡ್ಕೊಂಡಿದ್ದು ಮಸಾಲೆ ಎಲ್ಲ ಸೇರಿಸ್ಕೊತೀನಿ. ಮಸಾಲೆಗೆ ಸ್ವಲ್ಪ ನೀರು ಸೇರಿಸ್ಕೋಬೇಕಾಗುತ್ತೆ, ಅಂದರೆ ತುಂಬ ಗಟ್ಟಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. ನೀರು ಹಾಕ್ಕೊಂಡು ಹಾಗೆ ಒಂದು ಕುದಿ ಬರಬೇಕಾಗುತ್ತೆ. ಕುದಿ ಬರುವ ಮುಂಚೆ ಸ್ವಲ್ಪ ಉಪ್ಪು ಹಾಕಬೇಕು. ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ನೋಡಿ ನಾವು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಉಪ್ಪು ಹಾಕ್ಕೊಂಡಾದ್ಮೇಲೆ ಕುದಿ ಬಂದಮೇಲೆ ನಾವು ಇದಕ್ಕೆ ಮೀನನ್ನು ಸೇರಿಸ್ಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಕುದಿ ಬರಬೇಕು, ಯಾಕಂದರೆ ಮಸಾಲೆ ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಇದೆಯಲ್ಲ ಅದು ಚೆನ್ನಾಗಿ ಬೆಂದ್ಕೋಬೇಕು. ಆಮೇಲೆ ನಾವು ಈ ಥರ ಮೀನನ್ನು ಸೇರಿಸ್ಕೋಬೇಕು. ಮೀನನ್ನು ಸೇರಿಸಿ ನಾವು ಅದಕ್ಕೆ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಎಲ್ಲ ಮೀನಿಗೆಲ್ಲ ಹಿಡಿಬೇಕು ಮಸಾಲೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಹೊಳೆ ಮೀನು ಸಾರು. ರೊಟ್ಟಿಗಾಗಲಿ, ಚಪಾತಿಗಾಗಲಿ, ದೋಸೆಗಾಗಲಿ, ಬಿಸಿ ಬಿಸಿ ಅನ್ನಕ್ಕಾಗಲಿ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಒಂದು ಕುದಿ ಬರಲಿ, 2 ಕುದಿ ಬಂದರೆ ಸಾಕಾಗುತ್ತೆ. ಈ ಥರ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಗಮ್ ಅಂತ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ಇನ್ನೂವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನಾನು ಈ ಹೊಳೆ ಮೀನು ಸಾಂಬಾರು ಜೊತೆಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ. ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆ ರೈಸ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.